ಎಸ್ಐಟಿ ತನಿಖೆಗೆ ಅಶ್ವಥ್ ನಾರಾಯಣ್ ಅವರು ಸ್ವಾಗತ ಅಂತ ಹೇಳಿದ್ದಾರೆ. ಯಾವುದೇ ಅನುಮಾನ ಇದ್ರೂ ತನಿಖೆ ಆಗಲಿ ಅಂತ ಅಶ್ವಥ್ ನಾರಾಯಣ್ ಹೇಳ್ತಾ ಇದ್ದಾರೆ. ಕಾನೂನಾತ್ಮಕವಾಗಿ ತನಿಖೆ ಎಲ್ಲವೂ ಆಗಲಿ, ಇದು ಅಶ್ವಥ್ ನಾರಾಯಣ್ ಅವರ ಹೇಳಿಕೆ. ಎಸ್ಐಟಿ ತನಿಖೆಯನ್ನ ಈ ರೀತಿಯಾಗಿ ಸ್ವಾಗತಿಸಿದ್ದಾರೆ. ಕರ್ಮಕಾಂಡ ಮುಚ್ಚಿಡೋದಕ್ಕೆ ಬಿಡೋದಕ್ಕಾಗೋಲ್ಲ. ನಂಬಿಕೆ ಕೇಂದ್ರಕ್ಕೆ ಅವಮಾನ ಮಾಡಬಾರದು, ಅವಮಾನ ಮಾಡಿದವರಿಗೆ ಪಾಠ ಕಲಿಸಬೇಕು ಅಂತ ಹೇಳಿದ್ದಾರೆ. ಖಂಡಿತ ಇವತ್ತು ಏನೇ ತನಿಖೆ ಕಾನೂನಾತ್ಮಕವಾಗಿ ಏನೇ ತನಿಖೆಯನ್ನು ಮಾಡಬೇಕಾಗಿದ್ರೆ ಎಲ್ಲ ಸ್ಥಳವೂ ಲಭ್ಯವಾಗಿರ್ತದೆ. ಹಾಗಾಗಿ ಯಾವುದು ಲಭ್ಯ ಆಗಲ್ಲ ಇನ್ನೊಂದು ಆಗಲ್ಲ ಅನ್ನೋಂಥ ಪ್ರಶ್ನೆನೇ ಇಲ್ಲ. ಯಾವುದೇ ಸ್ಥಳ ಏನೇ ತನಿಖೆಯನ್ನು ಮಾಡಲಿಕ್ಕೆ ಅನುಮತಿ, ಯಾವುದೇ ಅನುಮಾನ, ಯಾವುದೇ ವಿಚಾರಗಳಿದ್ದು ಏನೇ ಪ್ರಶ್ನೆಗಳಿದ್ದರೂ ಅದಕ್ಕೆ ಅವಕಾಶ ಸಿಗುವಂಥದ್ದು ಖಂಡಿತ ಆಗುತ್ತೆ ಅನ್ನೋಂಥ ನನ್ನ ನಂಬಿಕೆನೂ ಇದೆ. ಆದರೆ ಇವತ್ತೇನು ಅಲ್ಲಿ ಸಮಾಧಿ ಆಗಿರೋದನ್ನು ಚೆಕ್ ಮಾಡೋದ್ರಲ್ಲಿ ಏನು ತಪ್ಪಿದೆ, ಮಾಡ್ತಾರೆ. ಸೊ ಇವತ್ತು ಆ ವಿಚಾರದಲ್ಲೂ ಇವನ್ ಧರ್ಮಸ್ಥಳದವರು ಅವ್ರು ಕೇಳ್ತಿರೋದೇನು, ಅಲ್ಲಿ ಅಧಿಕೃತವಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಒಂದು ಸಂಸ್ಥೆ ಏನಿದೆಯೋ ಆ ಧರ್ಮಸ್ಥಳದ ದೇವಸ್ಥಾನದ್ದು ಕಾಲಾವಧಿ ಎಷ್ಟು ಕಾಲದಲ್ಲಿ ಮಾಡ್ತೀರಾ? 1 ತಿಂಗಳಲ್ಲಿ ಮಾಡ್ತೀರಾ, 2 ತಿಂಗಳಲ್ಲಿ ಮಾಡ್ತೀರಾ, 3 ತಿಂಗಳಲ್ಲಿ ಮಾಡ್ತೀರಾ? ಕಾಲಾವಧಿ ಇಟ್ಕೊಂಡು ಮಾಡಿ. ಸುಮ್ಮನೆ ದಿನ ಬೆಳಗ್ಗೆ ಎದ್ದರೆ ಇವರು ಮಾಡೋವಂಥ ಕರ್ಮಕಾಂಡ, ರಾಜ್ಯ ಸರ್ಕಾರದ ಕರ್ಮಕಾಂಡಗಳನ್ನು ಮುಚ್ಚಾಕೊಳ್ಳುವಂಥ ಪ್ರಯತ್ನದಲ್ಲಿ ಮಾತ್ರ ತೊಡಗಬೇಡಿ. ಇನ್ನೂ ಪಾರದರ್ಶಕ ಮಾಡಬೇಕಾ, ಕೋರ್ಟ್ ಮಾನಿಟರ್ಡು ಮಾಡ್ಕೊಳ್ಳಿ, ಕಾಲಾವಧಿ ನಿಗದಿ ಮಾಡ್ಕೊಳ್ಳಿ. ಆದರೆ ಇದರ ಹಿಂದೆ ಇರುವಂಥ ವ್ಯಕ್ತಿಗಳಿದಾರಲ್ಲ, ಈ PFI, SFI, PFI ಇಂಥ ವ್ಯಕ್ತಿಗಳನ್ನೂ ಆಚೆ. ಧರ್ಮಸ್ಥಳ ವಿಚಾರಕ್ಕೆ ಎಸ್ಐಟಿ ರಚನೆ ಮಾಡಿದ್ದೇವೆ, ತನಿಖೆ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಅಂತ ಲಾಡ್ ಹೇಳಿದ್ದಾರೆ. ಕಾರವಾರದಲ್ಲಿ ಸಚಿವ ಸಂತೋಷ್ ಲಾಡ್ ಮಾತನಾಡಿದಂತಹ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆ ಕೊಟ್ಟರು. ಕಾಂಗ್ರೆಸ್ ಯಾಕೆ ಧರ್ಮಸ್ಥಳಕ್ಕೆ ಬೆಂಬಲ ನೀಡಬೇಕು? ಕಳ್ಳ ಸುಳ್ಳ ಕೊಲೆಗಾರ ಇದ್ರೆ ಯಾಕೆ ಬೆಂಬಲಿಸಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಯಾಕೆ ಬೆಂಬಲ ಕೊಡ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರ ಅಂದ್ರೆ ಒಂದು ಸರ್ಕಾರ, ಅದು ಸರ್ಕಾರ ಯಾವುದೇ ನಿರ್ಣಯಗಳನ್ನ ತಗೊಂಡ್ರೆ ತಪ್ಪಿದ್ರೆ ಹೇಳ್ಬೇಕು. ಹಿಂಗೆಲ್ಲ ಸುಮ್ಮನೆ ಆರೋಪಗಳು ಮಾಡಿ ಏನೋ ಸ್ಪೆಕ್ಯುಲೇಷನ್ ಮಾತಾಡಿದ್ರೆ ನಾವೇನು ಮಾತಾಡೋಣ? ಆಮೇಲೆ ಇದು ಸುಮ್ಮನೆ ಇದೀಗ ಯಾಕೆ ಮಾತಾಡಬೇಕು? ಏನು ನಮಗೆ ಅರ್ಥ ಆಗಲ್ಲ ಇಂತ. ನಮ್ಮ ವಿಚಾರ SIT ಕನ್ಸ್ಟಿಟ್ಯೂಟ್ ಮಾಡಿ ಸರ್. ಈಗ SIT ಕನ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಅಥವಾ ನೀವು ನನಗೆ ಐಡಿಯಾ ಕೊಡಿ ಹೆಂಗೆ ಮಾತಾಡ್ಬೇಕು ಅಂತ ಹೇಳಿ ಮಾತಾಡಿ. ವೆನ್ ವಿ ಆರ್ ಕನ್ಸ್ಟಿಟ್ಯೂಟೆಡ್ ಇನ್ SIT, ಅಲ್ಲಿಗೆ ಇನ್ವೆಸ್ಟಿಗೇಷನ್ ನಡೀತೈತೆ. ಇನ್ವೆಸ್ಟಿಗೇಷನ್ ನನಗೇನು ಮಾಹಿತಿ ಇಲ್ಲ, ನಾನು ಹೆಂಗೆ ಮಾತಾಡಲಿ? ಐ ಡೋಂಟ್ ಹ್ಯಾವ್ ಎನಿ ಇನ್ಫಾರ್ಮೇಷನ್, ಐ ಆಮ್ ಜಸ್ಟ್ ಬ್ಲೈಂಡ್ ಲೈಕ್ ಯು ಓನ್ಲಿ. ಇಫ್ ಐ ಗಾಟ್ ಮೋರ್ ಇನ್ಫಾರ್ಮೇಷನ್ ಡೆಫಿನೆಟ್ಲಿ ಐ ವಿಲ್ ಸ್ಪೀಕ್. ಆಮೇಲೆ ಫಾರ್ ಹೂಮ್ ವಿ ಡಿ ವಾಂಟ್ ಟು ಸೇವ್? ಯಾರಿಗೆ ನಾವು ಉಳಿಸ ಏನೈತೆ ನಮಗೆ? ಯಾವನ ಕಳ್ಳ ಇದ್ರೆ, ಅವನ ಸುಳ್ಳ ಇದ್ರೆ, ಅವನ ಮರ್ಡರಿಸ್ಟ್ ಇದ್ರೆ ಯಾವುದೇ ಸರ್ಕಾರಗಳಿರಲಿ ಎದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡ್ತದೆ? ಎನಿ ಗೌರ್ಮೆಂಟ್ ಫಾರ್ ದಟ್ ಮ್ಯಾಟರ್. ಯು ಬೀಂಗ್ ಅ ಚೀಫ್ ಮಿನಿಸ್ಟರ್, ವೈ ಡು ಯು ವಾಂಟ್ ಟು ಸಪೋರ್ಟ್ ದೆಮ್ ಫಾರ್ ವಾಟ್? ಏನು ಪೊಲಿಟಿಕಲ್ ಗೇನ್ ಇದೆ ಅಲ್ಲಿ? ಆರ್ ವಿ ಗೆಟಿಂಗ್ ಎನಿ ಪೊಲಿಟಿಕಲ್ ಗೇನ್? ವೈ ಡು ವಿ ಡೂ ಇಟ್? ಅಂಡ್ ವೈ ವುಡ್ ಮಿಸ್ಟರ್ ಸಿದ್ದರಾಮಯ್ಯ ಸಾಬ್ ಡೂ ಇಟ್ ಫಾರ್ ವಾಟ್ ರೀಸನ್? ಆರ್ ವೈ ವುಡ್ ಕಾಂಗ್ರೆಸ್ ಗೌರ್ಮೆಂಟ್ ಡೂ ಇಟ್ ಫಾರ್ ವಾಟ್ ರೀಸನ್? ಸುಮ್ಮನೆ ಹೇಳ್ಬಿಡೋದು, ಏನು ಸ್ಪೆಕ್ಯುಲೇಷನ್ ಮಾಡೋದು ಹೋಗ್ಬಿಡೋದು ಅಷ್ಟೇನಾ? ಧರ್ಮಸ್ಥಳದ ಹೆಸರು ಕೆಡಿಸುವ ಕೆಲಸ ಆಗ್ತಾ ಇದೆ. ಈ ಪ್ರಕರಣದ ಹಿಂದೆ ನಗರ ನಕ್ಸಲರಿದ್ದಾರೆ ಅಂತ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಆಕ್ರೋಶ ಹೊರಹಾಕಿದ್ದಾರೆ. ತನಿಖೆ ನೆಪ ಮುಂದಿಟ್ಟು ಹೆಸರು ಹಾಳು ಮಾಡ್ತಾ ಇದ್ದಾರೆ. ನಗರ ನಕ್ಸಲರಿಂದ ಧರ್ಮಸ್ಥಳದ ಹೆಸರು ಹಾಳಾಗ್ತಾ ಇದೆ. ಒಂದು ಹೆಣ ಸಿಕ್ಕಿದ್ರು ಅದು ಅಪರಾಧವೇ. ಈ ಕೇಸ್ನಲ್ಲಿ ಕೇರಳ ಸರ್ಕಾರ ಮೂಗು ತೂರಿಸ್ತಾ ಇದೆ ಅಂತ ಹೇಳಿದ್ದಾರೆ. ಧರ್ಮಸ್ಥಳದ್ದು ನಾನು ಕೂಡ ಗಮನಿಸ್ತಾ ಇದ್ದೀನಿ. SIT ಮಾಡಿದ್ದಕ್ಕೆ ನಾನು ಸ್ವಾಗತ ಮಾಡ್ತೇನೆ. 100 ಹೆಣ ಅಂತೇಳಿ ಹೇಳ್ತಾನೆ. ಒಂದು ಹೆಣ ಸಿಕ್ಕಿದ್ರು ಕೂಡ ಅದು ಅಪರಾಧವೇ, ಅದನ್ನ ಪತ್ತೆ ಹಚ್ಚಬೇಕು, ಹಿಡಿಬೇಕು ಅನ್ನುವಂಥದ್ದು ನಮ್ಮ ಇಚ್ಛೆನೂ ಕೂಡ. ಆದರೆ ಅದಕ್ಕೆ ಹಿಂದಿರುವಂಥ ನಗರ ನಕ್ಸಲೈಟ್ರು ಯಾರಿದ್ದಾರೆ, ಇವರ ಉದ್ದೇಶ ಮಾತ್ರ ಒಳ್ಳೆಯದಿಲ್ಲ. ಇವರು ತನಿಖೆಯ ಅಡ್ಡದಾರಿಯನ್ನು ಹಿಡಿಸುವಂಥ ಒಂದು ಪ್ರಯತ್ನ ಆಗ್ತಾಯಿದೆ. ಕೇರಳ ಸರ್ಕಾರ ಇದರಲ್ಲಿ ಭಾಗವಹಿಸ ಮೂಗು ತೋರಿಸುವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಧರ್ಮಸ್ಥಳ ಹಿಂದೂಗಳ ಒಂದು ಶ್ರದ್ಧೆಯ ಕೇಂದ್ರ. ಅದು ದಿನಕ್ಕೆ ಸಾವಿರಾರು ಜನ ಅಲ್ಲಿ ಹೋಗ್ತಾ ಇದ್ದಾರೆ. ಜನರ ಮನಸ್ಸಿನಲ್ಲಿ ಧರ್ಮಸ್ಥಳದ ವಿರುದ್ಧ ಒಂದು ಭಾವನೆ ನಿರ್ಮಾಣ ಮಾಡುವಂಥ ಕುಟಿಲ ತಂತ್ರ ಮಾಡ್ತಾ ಇರುವಂಥ ಒಂದು ವಿಂಗ್ ಏನಿದೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.